ವೆಲ್ಕಮ್ ಬ್ಯಾಕ್ ಟು ಸುರಭಿ ರೆಸಿಪೀಸ್ ಆ್ಯಂಡ್ ವೆಲ್ ಬೀಯಿಂಗ್ ಬೈ ಸೋನು ಡಾಕ್ಟರ್ ರಘು. ಇವತ್ತಿನ ಕಾನ್ಸೆಪ್ಟ್ ಏನಪ್ಪ ಅಂತ ಹೇಳಿದರೆ, ಒನ್ ಪ್ರಿಪ್ರೇಷನಲ್ಲಿ 3 ರೆಸಿಪಿಯನ್ನು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಮೊದಲನೇದಾಗಿ ಹೆಲ್ತಿಯಾಗಿರೋ ವೆಜಿಟೇಬಲ್ ಸೂಪ್ಸ್, ಹಾಗೆ ವೆಜಿಟೇಬಲ್ ದಮ್ ಬಿರಿಯಾನಿ, ಹಾಗೆ ಗ್ರೇವಿನ ಅಥವಾ ಕರಿಯನ್ನು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ. ಸೊ ನಾನಿಲ್ಲಿ ಕಟ್ ಮಾಡಿಕೊಂಡು ವಾಶ್ ಮಾಡ್ಕೊಂಡಿರೋ ವೆಜಿಟೇಬಲ್ನ ತೊಗೊಳ್ತಾ ಇದ್ದೀನಿ. ನಾನು ಕ್ಯಾರೆಟ್, ಬೀನ್ಸ್, ಆಲೂಗೆಡ್ಡೆ ಹಾಗೆ ಕಾಲಿಫ್ಲವರ್ನ ತೊಗೊಂಡಿದ್ದೀನಿ. ನಿಮಗೆ ಇಷ್ಟ ಆಗಿರೋ ವೆಜಿಟೇಬಲ್ನ ಚೂಸ್ ಮಾಡ್ಕೋಬೋದು. ಹಾಗೆ ಗ್ರೀನ್ ಪೀಸ್ನ 1 ಕಪ್ನ ಸೇರಿಸ್ಕೊತಾ ಇದ್ದೀನಿ. ಎಲ್ಲ ವೆಜಿಟೇಬಲ್ನ ಮ್ಯಾರಿನೇಟ್ ಮಾಡ್ಕೋಬೇಕು. ಸೊ ಮ್ಯಾರಿನೇಟ್ ಮಾಡಲಿಕ್ಕೆ 2 ಸ್ಪೂನ್ ಆಗುವಷ್ಟು ಮಸಾಲ ಪೌಡರ್, ಅಂದರೆ ಸಾಂಬಾರಿಗೆ ಯೂಸ್ ಮಾಡುವಂತಹದ್ದು, 4 ಸ್ಪೂನ್ ಆಗುವಷ್ಟು ಬಿರಿಯಾನಿ ಮಸಾಲ ಪೌಡರ್, ಅಂದರೆ ನಾನು ಮನೆಯಲ್ಲೇ ಪ್ರಿಪ್ರೇಷನ್ ಮಾಡ್ಕೊಂಡಿರೋಂತಹದ್ದು. ನೀವು ಬೇಕಿದ್ರೆ ಮಾರ್ಕೆಟಲ್ಲಿ ಸಿಗುವಂಥದ್ದನ್ನ ಯೂಸ್ ಮಾಡ್ಕೋಬೋದು. ಹಾಗೆ 4 ಸ್ಪೂನ್ ಆಗುವಷ್ಟು ಕರ್ಡ್ನ ಸೇರಿಸ್ಕೊಂಡಿದ್ದೀನಿ. ಹಾಗೆ 1 ಸ್ಪೂನ್ ಆಗುವಷ್ಟು ಕಸೂರಿ ಮೇಥಿ, ಹಾಗೆ ಸಣ್ಣದಾಗಿ ಹೆಚ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನ ಸಹ ಸೇರಿಸ್ಕೊಂಡಿದ್ದೀನಿ. ನಾನಿಲ್ಲಿ 3 ಉದ್ದುದ್ದ ಸ್ಲೈಸ್ ಮಾಡಿರೋ ಗ್ರೀನ್ ಚಿಲ್ಲಿಯನ್ನು ಸೇರಿಸ್ಕೊಂಡು ಒಂದು ಅರ್ಧ ಲೆಮನ್ನ ಸ್ಕ್ವೀಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಎಲ್ಲ ವೆಜಿಟೇಬಲ್ಸ್ಗೂ ಚೆನ್ನಾಗಿ ಕೋಟ್ ಆಗೋ ಥರ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಮಿಕ್ಸ್ ಆಗಬೇಕು. ನಂತರ 1 ಚಿಟಿಕೆ ಅರಿಶಿನ ಸಹ ಸೇರಿಸ್ಕೊಳ್ಳಿ. ಹಾಗೆ 1 ಸ್ಪೂನ್ ಆಗುವಷ್ಟು ಗಿಂಜರ್ ಗಾರ್ಲಿಕ್ ಪೇಸ್ಟನ್ನು ಸಹ ಸೇರಿಸ್ಕೊಂಡಿದ್ದೀನಿ. ನಾನು ಸ್ವಲ್ಪ ಇಲ್ಲಿ ಕಾಳು ಮೆಣಸನ್ನು ಸೇರಿಸ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಚಕ್ಕೆ ಮತ್ತು ಲವಂಗನ ಸಹ ಸೇರಿಸ್ಕೊಂಡು ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಉಪ್ಪನ್ನು ಸಹ ರುಚಿಗೆ ಬೇಕಾಗುವಷ್ಟು ನೋಡಿಕೊಂಡು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾವಿಲ್ಲಿ 30 ಮಿನಿಟ್ಸ್ ಮ್ಯಾರಿನೇಟ್ ಆಗೋದಕ್ಕೆ ವೆಯ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ನಾನಿಲ್ಲಿ ಬಿರಿಯಾನಿ ರೈಸ್ ಮಾಡಲಿಕ್ಕೆ ಕೊಯ್ನೂರು ಬಿರಿಯಾನಿ ರೈಸ್ನ, ಬಾಸುಮತಿ ರೈಸ್ನ ತೊಗೊಂಡಿದ್ದೀನಿ. ನಿಮ್ಮ ಚಾಯ್ಸ್ ಪ್ರಕಾರ ನೀವು ತೊಗೋಬೋದು. ಸಣ್ಣ ಅಕ್ಕಿ ಸಹ ಯೂಸ್ ಮಾಡ್ಕೋಬೋದು. ಕ್ವಾಂಟಿಟಿಯನ್ನು ನೋಡಿ ತೊಗೊಳ್ಳಿ. ನಾನಿಲ್ಲಿ 2 ಗ್ಲಾಸ್ ತೊಗೊಂಡಿದ್ದೀನಿ. 2 ಗ್ಲಾಸ್ ಅಕ್ಕಿಯನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು, ನಂತರ ಹೆಚ್ಚು ಕ್ವಾಂಟಿಟಿ ಅಂದರೆ 2 ಗ್ಲಾಸ್ ಅಂದರೆ 8 ಗ್ಲಾಸ್ ಆಗುವಷ್ಟು ನೀರು ಸೇರಿಸ್ಕೊಂಡು, ಅದಕ್ಕೆ ಉಪ್ಪು, ಹೆಚ್ಚಿದ ಕೊತ್ತಂಬರಿ ಸೊಪ್ಪು, ಹಾಗೆ 1 ಸ್ಪೂನು ತುಪ್ಪ, 1 ಪಲಾವ್ ಎಲೆ, ಹಾಗೆ ಕಸೂರಿ ಮೇಥಿನ ಸೇರಿಸ್ಕೊಂಡು ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕು. ಅಂದರೆ ಅಕ್ಕಿ ಒಂದು 70% ಬೆಂದರೆ ಸಾಕಾಗುತ್ತೆ. ನೋಡಿ, ಇಷ್ಟು ಬೆಂದಿದೆ. ಸೊ ಮತ್ತೆ ಸ್ಟೀಮ್ನಲ್ಲಿ ಬೇಯಿಸಬೇಕಾಗಿರೋದ್ರಿಂದ ಇಷ್ಟು ಬೆಂದರೆ ಸಾಕಾಗುತ್ತೆ. ಆಮೇಲೆ ನೀರನ್ನೆಲ್ಲ ಸ್ಟ್ರೈನ್ ಮಾಡಿಕೊಂಡು ರೈಸ್ನ ಈ ರೀತಿ ಒಂದು ಪ್ಲೇಟ್ಗೆ ಹಾಕ್ಕೊಂಡು ಆರೋದಕ್ಕೆ ಬಿಟ್ಕೊಳ್ಳಿ. ಸೊ ಈ ರೈಸ್ ವಾಟರ್ನ ನಾನು ವೆಜಿಟೇಬಲ್ ಕರಿ ಮಾಡಲಿಕ್ಕೆ ಯೂಸ್ ಮಾಡ್ಕೊತಾ ಇದ್ದೀನಿ. ಹಾಗೆ ವೆಜಿಟೇಬಲ್ ಸೂಪ್ ಮಾಡಲಿಕ್ಕೆ ಸಹ ಯೂಸ್ ಮಾಡ್ಕೊತಾ ಇದ್ದೀನಿ. ಹೇಗೆ ಮಾಡೋದು ಅಂತ ಕಂಪ್ಲೀಟ್ ವಿಡಿಯೋ ಲಿಂಕ್ಸ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನಂತರ ನಾವು ಬಿರಿಯಾನಿ ಮಾಡಲಿಕ್ಕೆ ಉದ್ದುದ್ದ ಸ್ಲೈಸ್ ಮಾಡ್ಕೊಂಡಿರೋ ಆನಿಯನ್ನ ಗೋಲ್ಡನ್ ಬ್ರೌನ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡಿಕೊಂಡು ಪಕ್ಕಕ್ಕೆ ತೆಗೆದಿಟ್ಕೊಳ್ಳಿ. ಈ ರೀತಿಯಾಗಿ ಗೋಲ್ಡನ್ ಬ್ರೌನ್ ಆಗೋ ಥರ ಫ್ರೈ ಮಾಡ್ಕೋಬೇಕು. ನಂತರ ಕುಕ್ಕರ್ನ ಸ್ಟವ್ ಮೇಲೆ ಇಟ್ಕೊಂಡು, ನಾನಿಲ್ಲಿ ಬಟರ್ ವೆಜಿಟೇಬಲ್ ದಮ್ ಬಿರಿಯಾನಿ ಮಾಡುತ್ತಾ ಇರೋದ್ರಿಂದ ಬಟರ್ನ ಸೇರಿಸ್ಕೊತಾ ಇದ್ದೀನಿ. ನೀವು ತುಪ್ಪ ಬೇಕಾದರೆ ಹಾಗೆ ಆಯಿಲ್ ಬೇಕಾದರೆ ಸೇರಿಸ್ಬಿಟ್ಟು ಮಾಡ್ಕೋಬೋದು. ಬಟರ್ ಕಾದಿದ ನಂತರ 2 ಪಲಾವ್ ಎಲೆ ಹಾಗೂ 4 ಏಲಕ್ಕಿನ ಸಹ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಉದ್ದುದ್ದ ಸ್ಲೈಸ್ ಮಾಡ್ಕೊಂಡಿರೋ ಆನಿಯನ್ನ ಸಹ ಸೇರಿಸ್ಕೊಂಡು, ಉಪ್ಪು ಸಹ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ನಂತರ ಟೊಮಾಟೊ ಸಹ ಸಣ್ಣದಾಗಿ ಹೆಚ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಟೊಮಾಟೊ ಸಾಫ್ಟ್ ಆದ ನಂತರ ಮ್ಯಾರಿನೇಟ್ ಮಾಡಿಟ್ಕೊಂಡಿದ್ವಲ್ಲ ಆ ವೆಜಿಟೇಬಲ್ನ ಕಂಪ್ಲೀಟಾಗಿ ಸೇರಿಸ್ಕೊಳ್ಳಿ. ಸೇರಿಸ್ಕೊಂಡಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು 2 ಮಿನಿಟ್ಸ್ ಬೇಯೋದಕ್ಕೆ ಬಿಡಿ. 2 ಮಿನಿಟ್ಸ್ ಆದ ನಂತರ ರೈಸ್ ವಾಟರ್ ಇಟ್ಕೊಂಡಿದ್ವಲ್ಲ ಅದು 1 ಕಪ್ ಆಗುವಷ್ಟು ಸೇರಿಸ್ಕೊಂಡು ಮತ್ತೆ ಚೆನ್ನಾಗಿ ಬೇಯೋದಕ್ಕೆ ಬಿಡಿ. ಸೊ ವೆಜಿಟೇಬಲ್ಸ್ ಎಲ್ಲ ಚೆನ್ನಾಗಿ ಬೆಂದಿದೆ ನೋಡಿ. 1 ಕಪ್ಪು ರೈಸ್ ವಾಟರ್ ಬಿಟ್ಟರೆ ನಾವಿಲ್ಲಿ ನೀರು ಮತ್ತು ಏನನ್ನು ಸಹ ಸೇರಿಸ್ಕೊತಾ ಇಲ್ಲ. ಈ ವೆಜಿಟೇಬಲ್ನ ಕರಿಗೆ ಸಹ ಉಪಯೋಗಿಸ್ಕೊತಾ ಇರೋದ್ರಿಂದ ನಾನಿಲ್ಲಿ ಸ್ವಲ್ಪ ಕರಿಗೆ ಎಷ್ಟು ಬೇಕೋ ಅಷ್ಟು ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಒಂದು ದಪ್ಪ ತಳದ ಪಾನನ್ನು ಇಟ್ಬಿಟ್ಟು ಅದ್ರ ಮೇಲೆ ಈ ಕುಕ್ಕರ್ನ ಇಟ್ಕೊಬಿಟ್ಟು ಇಷ್ಟು ವೆಜಿಟೇಬಲ್ನ ತಳದಲ್ಲಿ ಹಾಕ್ಕೊಂಡು, ನಂತರ ಸ್ಟ್ರೈನ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಆ ರೈಸ್ನ ಈ ರೀತಿಯಾಗಿ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಸೊ 1 ಲೇಯರ್ ರೈಸ್ ಹಾಕಿದ ನಂತರ ಬಟರ್ನ 1 ಸ್ಪೂನ್ ಆಗುವಷ್ಟು ಸೇರಿಸ್ಕೊಳ್ಳಿ. ಹಾಗೆ ಗೋಲ್ಡನ್ ಬ್ರೌನ್ ಆಗೋ ತನಕ ಆನಿಯನ್ನ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಆ ಆನಿಯನ್ನ ಸಹ ಸೇರಿಸ್ಕೊಳ್ಳಿ. ಮತ್ತು ಇನ್ನೊಂದು ಲೇಯರ್ಗೆ ವೆಜಿಟೇಬಲ್ನ ಸೇರಿಸ್ಕೊಳ್ಳಿ. ಸೇರಿಸ್ಕೊಂಡಿದ ನಂತರ ಇನ್ನೊಂದು ಕೋಟ್ನ ರೈಸ್ನ ಈ ಥರ ಕವರ್ ಮಾಡಿ. ನಾನಿಲ್ಲಿ 2 ಲೋಟ ರೈಸ್ ತೊಗೊಂಡಿದ್ರಿಂದ 2 ಲೇಯರ್ ಸಾಕಾಗುತ್ತೆ. ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು, ಎಷ್ಟು ಕ್ವಾಂಟಿಟಿ ಬೇಕು ಹಾಗೆ ನೋಡಿಕೊಂಡು ಮಾಡ್ಕೋಬೋದು. ನಂತರ ಮತ್ತೆ ಸ್ವಲ್ಪ ಬಟರ್ನ ಸೇರಿಸ್ಕೊಂಡು, ಫ್ರೈ ಮಾಡ್ಕೊಂಡಿರೋ ಆನಿಯನ್ನ ಸೇರಿಸ್ಕೊಂಡು ಲಿಡ್ ಕ್ಲೋಸ್ ಮಾಡಿಕೊಂಡು ದಮ್ ಕಟ್ಕೋಬೇಕಾಗುತ್ತೆ.
ದಮ್ ಕಟ್ಟಲಿಕ್ಕೆ ನಾನಿಲ್ಲಿ ಇನ್ನೊಂದು ಪಾತ್ರೆಯಲ್ಲಿ ನೀರನ್ನ ಸೇರಿಸ್ಕೊಂಡು ಈ ರೀತಿಯಾಗಿ ಇಟ್ಕೊತಾ ಇದ್ದೀನಿ, ಅಂದರೆ ಭಾರ ಇರಬೇಕು ಅಂದ್ಕೊಂಡು. ಮೀಡಿಯಮ್ ಫ್ಲೇಮಲ್ಲಿ ಒಂದು 5 to 10 ಮಿನಿಟ್ಸ್ ಆಗೋ ಥರ ದಮ್ ಕಟ್ಕೋಬೇಕು. ಹಾಗೆ ಈ ಎಕ್ಸ್ಟ್ರಾ ವೆಜಿಟೇಬಲ್ ರೈಸ್ ವಾಟರ್ ಸೇರಿಸ್ಕೊಂಡು ಹೇಗೆ ಕರಿ ಮಾಡೋದು ಅಂತ ವಿಡಿಯೋನ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೇನೆ. ಸೊ 10 ಮಿನಿಟ್ಸ್ ಆಗಿದ ನಂತರ ನೀರನ್ನ ಇಳಿಸ್ಕೊಂಡು ಲಿಡ್ ಓಪನ್ ಮಾಡಿದಾಗ ದಮ್ ಬಿರಿಯಾನಿ ಗರಿಯಾಗಿ ಉದುರಾಗಿ ಚೆನ್ನಾಗಿ ಬಂದಿರುತ್ತೆ. ಸ್ವಲ್ಪ ಸಣ್ಣದಾಗಿ ಹೆಚ್ಚಿರೋ ಸಾಂಬಾರು ಸೊಪ್ಪನ್ನ ಸೇರಿಸ್ಕೊಂಡು ಇನ್ನೊಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಕೊಟ್ಕೊಳ್ಳಿ. ವೆಜಿಟೇಬಲ್ ದಮ್ ಬಿರಿಯಾನಿ ಈಸ್ ರೆಡಿ. ನೀವು ಇದಕ್ಕೆ ಪನ್ನೀರ್ ಸಹ ಸೇರಿಸ್ಕೊಂಡು ಮಾಡ್ಕೋಬಹುದು. ಉದುರಾಗಿ ಚೆನ್ನಾಗಿ ಬಂದಿದೆ. ವಿಡಿಯೋ ಲೈಕ್ ಆಗಿದೆ ಅಂದ್ಕೊತೀನಿ. ಸೊ ಹೀಗೆ ಒಂದೇ ಪ್ರಿಪ್ರೇಷನಲ್ಲಿ 3 ಥರದ ರೆಸಿಪೀಸ್ನ ಮಾಡ್ಕೋಬಹುದು. ಈ ರೀತಿ ಮಾಡೋದ್ರಿಂದ ವೆಜಿಟೇಬಲ್ ಕರಿ ಹಾಗೆ ಹೆಲ್ತಿ ಆಗಿರುವಂತಹ ವೆಜಿಟೇಬಲ್ ಸೂಪ್ ಸಹ ಚೆನ್ನಾಗಿ ಬಂದಿದೆ. ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ. Watch those videos also. Thank you for watching and subscribe our channel. ಹಾಗೆ ಯಾರಿಗಾದರೂ ಹೆಲ್ತಿ ಡಯಟ್ ವಿತ್ ಡಾಕ್ಟರ್ಸ್ ಟಾಕ್ ಬೇಕಿದ್ರೆ ಕಮೆಂಟ್ ಮಾಡಿ. ವಿ ವಿಲ್ ಟ್ರೈ ಟು ರೀಚ್ ಯು. ಥ್ಯಾಂಕ್ ಯು.